A very good afternoon to my dear viewers. Welcome to my YouTube channel. This is Arun Giradi here. In today's class, we would like to explain the need of a investment ಅಂತ ನಾವತಿ ಕರಿತೀವಿ. ಹೂಡಿಕೆ ಮಾಡುವ ಅವಶ್ಯಕತೆ ಏನು ಅಂತ. Why we are going to make a investment, on what necessity we can make any investment ಅಂತ ನಾವತಿ ಕರಿತೀವಿ. ಅಂದ್ರೆ ಹೂಡಿಕೆ ಮಾಡಬೇಕಾದ್ರೆ ಏನು ಅವಶ್ಯಕತೆ ಇದೆ, ನೆಸೆಸಿಟಿ ಇದೆ ಅಂತ ನಾವು ಅಲ್ಲಿ ತಿಳ್ಕೊಬೇಕು. ದೇರ್ ಆರ್ ದ 3 elements ಬೈ ಕನ್ಸಿಡರಿಂಗ್ ವಿ ಕ್ಯಾನ್ ಮೇಕ್ ದ ಇನ್ವೆಸ್ಟ್ಮೆಂಟ್. ಸೊ ಹೂಡಿಕೆ ಮಾಡಬೇಕಾದ್ರೆ 3 ಅಂಶಗಳನ್ನು ನಾವು ಪ್ರಮುಖವಾಗಿ ಪರಿಗಣಿಸಬೇಕಾಗತ್ತೆ. ವಾಟ್ ಆರ್ ದೋಸ್ 3 elements ವಿ ಶುಡ್ ಕನ್ಸಿಡರ್? ನಂಬರ್ 1, earn return on your idle resource ಅಂತ ನಾವಲ್ಲಿ ಕರಿತೀವಿ. earn the return on your idle resource. What do you mean by idle resource? The resource which is not used properly, means unused resource, means the resource is to be waste. Okay, so such resource, by using that resource we can earn the income ಅಂತ ನಾವಲ್ಲಿ ಹೇಳ್ತೀವಿ. ಅಂದರೆ ರಿಟರ್ನನ್ನು ನಾವು ಹೊಂದಬೇಕು. ರಿಟರ್ನ್ ಯಾವುದರಿಂದ ಹೊಂದಬೇಕ್ರಿ? ಯಾವ ಸಂಪನ್ಮೂಲ ನಮಗೆ ಉಪಯೋಗ ಆಗ್ತಿರಂಗಿಲ್ಲ ಆ ಸಂಪನ್ಮೂಲವನ್ನು ಸರಿಯಾಗಿ ಉಪಯೋಗಿಸಿ ನಾವೇನು ಮಾಡ್ಬೇಕ್ರಿ? ಲಾಭವನ್ನು ಗಳಿಸಬೇಕು ಅಂತ. ವಿ ಆರ್ ಗೋಯಿಂಗ್ ಟು ಅರ್ನ್ ದ ರಿಟರ್ನ್ by using the idle resource. What is idle resource? The resource which is not used properly or unused resource is called as a idle resource ಅಂತ ನಾವಲ್ಲಿ ಕರಿತೀವಿ. ಸೊ ಯಾವ ಸಂಪನ್ಮೂಲವನ್ನು ನಾವು ಉಪಯೋಗಿಸಿರಂಗಿಲ್ಲ ಬಾಕಿ ಇರುತ್ತೆ, ಸೊ ಅದಕ್ಕೆ ನಾವೇನಂತ ಕರಿತೀವಿ? ಐಡಲ್ ರಿಸೋರ್ಸ್ ಅಂತ ನಾವಲ್ಲಿ ಕರಿತೀವಿ. ಹಾಗಾದ್ರೆ ಆನ್ ವಾಟ್ ನೆಸೆಸಿಟಿ ದ ಮೇಕ್ ದ ಇನ್ವೆಸ್ಟ್ಮೆಂಟ್? ಸೊ ದ ಇನ್ವೆಸ್ಟ್ಮೆಂಟ್ ಈಸ್ ಮೇಡ್ ಟು ಅರ್ನ್ ದ ಐಡಲ್ ರಿಸೋರ್ಸ್ ಅಂತ ನಾವಲ್ಲಿ ಕರಿತೀವಿ. ಸೊ ನೆನ್ಪಿಟ್ಕೊರಿ, ಐಡಲ್ ರಿಸೋರ್ಸ್ ಅನ್ನು ನಾವು ಹೊಂದಲಿಕ್ಕೆ ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ ಅಂತ ನಾವಲ್ಲಿ ಹೇಳ್ಬೋದು. ಸೊ ವಿ ಮೇಡ್ ದ ಇನ್ವೆಸ್ಟ್ಮೆಂಟ್ ಇನ್ ಸಿಂಪಲ್ ರೀಸನ್ ವಿ ಆರ್ ಗೋಯಿಂಗ್ ಟು ಅರ್ನ್ ದ ಐಡಲ್ ರಿಸೋರ್ಸ್. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಜನರೇಟ್ ಸಮ್ ಸ್ಪೆಸಿಫೈಡ್ ಸಮ್ ಆಫ್ ಮನಿ ಫಾರ್ ಸ್ಪೆಸಿಫಿಕ್ ಗೋಲ್ ಇನ್ ಅ ಲೈಫ್ ಅಂತ. ಸೊ ನಮ್ಮ ಜೀವಿತಾವಧಿಯಲ್ಲಿ ವಿಶಿಷ್ಟವಾದಂಥ ಗುರಿಯನ್ನು ಈಡೇರಿಸಲಿಕ್ಕೆ ನಾವು ಹಣವನ್ನು ಉಪಯೋಗಿಸ್ತೀವಿ ಅಂತ. ವಿ ಆರ್ ಯೂಸಿಂಗ್ ದ ಮನಿ ಟು ಅರ್ನ್ ದ ಗೋಲ್ ಇನ್ ಅ ಲೈಫ್ ಅಂತ. ಗೋಲ್ ಅಂದರೆ ಏನು? ಗುರಿ ಅಂತ ನಾವಲ್ಲಿ ಕರಿತೀವಿ. ಸೊ ವಾಟ್ ಮೇ ಬಿ ದ ಅವರ್ ಗೋಲ್? ಸೊ ಅವರ್ ಗೋಲ್ ಮೇ ಬಿ ಟು ಅರ್ನ್ ದ ಪ್ರಾಫಿಟ್. ಫಸ್ಟ್ ಗೋಲ್ ಈಸ್ ಟು ಅರ್ನ್ ದ ಪ್ರಾಫಿಟ್ ಆ್ಯಂಡ್ ಸೆಕೆಂಡ್ ಗೋಲ್ ಈಸ್ ಟು ಎಕ್ಸ್ಪಾಂಡ್ ದ ಬಿಸ್ನೆಸ್, ಲೈಕ್ ದ್ಯಾಟ್. ಸೊ ಗ್ರೋತ್ ನೋಡಿರಿ, 3 ಏಮ್ ಅದಾವ: profit, expansion, growth. So these are the goal of any organization or any person. So they want to earn more money from their investment. At the same time they expect the growth for their investment and they expand the business if they are running the business. ಅಂದರೆ ಏನು ಹೇಳ್ತಾರೆ ಇಲ್ಲಿ ಅವರು? ನಾವೊಂದು ವ್ಯವಹಾರವನ್ನು ನಡೆಸಬೇಕಾದ್ರೆ ನಮಗೆ ನಿರ್ದಿಷ್ಟವಾದಂಥ ಒಂದು ಗುರಿ ಇರಬೇಕು. ಆ ನಿರ್ದಿಷ್ಟವಾದ ಗುರಿ ಅಂದರೆ ಏನು ರೀ? ಅದು ಲಾಭವನ್ನು ಗಳಿಸೋದಾಗಿರಬಹುದು ಅಥವಾ ಬೆಳವಣಿಗೆಯನ್ನು ಸಾಧಿಸೋದಾಗಿರಬಹುದು. ಸೊ ಈ ರೀತಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಸೊ ಇನ್ವೆಸ್ಟ್ಮೆಂಟ್ ಮಾಡುವ ಹಿಂದಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದ್ರೆ ಗುರಿಯನ್ನು ಈಡೇರಿಸೋದು. ನೆನ್ಪಿಟ್ಕೊರಿ, ವಿ ವಾಂಟ್ ಟು ಅಚೀವ್ ಅ ಸರ್ಟನ್ ಗೋಲ್. ಫಾರ್ ದ್ಯಾಟ್ ರೀಸನ್ ವಿ ಮೇಕ್ ದ ಇನ್ವೆಸ್ಟ್ಮೆಂಟ್. ನಾವು ದ ಕ್ವಶನ್ ಈಸ್ ರೈಸ್, ವಾಟ್ ಈಸ್ ದ ಗೋಲ್? ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಗೋಲ್ ಅಂದರೆ ಏನು ಅನ್ನೋದು ಬಹಳ ಮುಖ್ಯ. ಸೊ ದ ಗೋಲ್ ಸ್ಪೆಸಿಫೈಸ್ ದ್ಯಾಟ್ ಇಟ್ ಟ್ರೈ ಟು ಹೆಲ್ಪ್ ಫಾರ್ ದ ಎವ್ರಿ ಒನ್. ಓಕೆ, ಸೊ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ತಮ್ಮ ಗುರಿಯನ್ನು ಸಾಧಿಸಬೇಕಾದ್ರೆ, ಗುರಿಯನ್ನು ಈಡೇರಿಸಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಅನ್ನೋದು ಬಹಳ ಮುಖ್ಯ ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ ವಿ ಶುಡ್ ಮೇಕ್ ಸಮ್ ಪ್ರೊವಿಷನ್ ಫಾರ್ ಅನ್ಸರ್ಟನ್ ಇನ್ ಫ್ಯೂಚರ್ ಡೇಸ್ ಅಂತ. ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರೆ, ಬಿಕಾಸ್ ಫ್ಯೂಚರ್ ಈಸ್ ಅನ್ಸರ್ಟನ್, ವಿ ಕಾಂಟ್ ಪ್ರೆಡಿಕ್ಟ್ ವಾಟ್ ವಿಲ್ ಹ್ಯಾಪನ್ ಇನ್ ನೆಕ್ಸ್ಟ್ ಡೇ. ಸೊ ಟು ಮೀಟ್ ದ ಫ್ಯೂಚರ್ ಆಬ್ಲಿಗೇಷನ್ ಆರ್ ಟು ಮೀಟ್ ದ ಫ್ಯೂಚರ್ ಕಾನ್ಫ್ಲಿಕ್ಟ್ಸ್ ಆರ್ ಫ್ಯೂಚರ್ ಪ್ರಾಬ್ಲಮ್ಸ್, ಸೊ ಟು ಓವರ್ಕಮ್ ದ ಫ್ಯೂಚರ್ ಅನ್ಸರ್ಟನಿಟೀಸ್ ವಿ ಟ್ರೈ ಟು ಮೇಕ್ ದ ಇನ್ವೆಸ್ಟ್ಮೆಂಟ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ಭವಿಷ್ಯದಲ್ಲಿ ನಾವು ಕೆಲವೊಂದಿಷ್ಟು ತೊಂದರೆಯನ್ನು ಅನುಭವಿಸ್ಬೇಕಾಗತ್ತೆ. ಆ ಭವಿಷ್ಯದ ಸಮಸ್ಯೆಗಳನ್ನು ತೆಗೆದುಹಾಕಲಿಕ್ಕೆ, ಭವಿಷ್ಯದಲ್ಲಿ ನಾವು ನಿಶ್ಚಿಂತತೆ ಇರಬೇಕಾದ್ರೆ, ಭವಿಷ್ಯದಲ್ಲಿ ನಾವು ಸೇಫ್ಟಿ ಆಗಬೇಕಾದ್ರೆ ಸೊ ಏನು ಮಾಡ್ತೀವಿ? ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಇನ್ವೆಸ್ಟ್ಮೆಂಟ್ ಮಾಡೋ ಹಿಂದಿರುವ ಉದ್ದೇಶ ಏನಪ್ಪ ಅಂದ್ರೆ ರಿಸೋರ್ಸನ್ನು ಕರೆಕ್ಟಾಗಿ ಉಪಯೋಗಿಸೋದು. ಐಡಲ್ ರಿಸೋರ್ಸನ್ನು, ಐಡಲ್ ಅಂದರೆ ಏನು ರೀ? ಅನ್ಯೂಸ್ ರಿಸೋರ್ಸ್. ಸೊ ಅನ್ಯೂಸ್ ರಿಸೋರ್ಸನ್ನು ಪ್ರಾಪರಾಗಿ ಯೂಸ್ ಮಾಡೋದು, ಆಮೇಲೆ ಸ್ಪೆಸಿಫೈಡ್ ಗೋಲನ್ನು ರೀಚ್ ಮಾಡೋದು, ಆಮೇಲೆ ಅನ್ಸರ್ಟನಿಟಿನ ತೆಗೆದುಹಾಕೋ ಸಲುವಾಗಿ. ಸೊ ವಿ ಮೇಕ್ ದ ಇನ್ವೆಸ್ಟ್ಮೆಂಟ್ ಫಾರ್ ದೀಸ್ 3 ರೀಸನ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ಇನ್ನು ಹೂಡಿಕೆ ಮಾಡುವ ಹಿಂದಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದ್ರೆ
ಯಾವ ಸಂಪನ್ಮೂಲವನ್ನು ನಾವು ಬಳಸಿರಂಗಿಲ್ಲ ಆ ಸಂಪನ್ಮೂಲವನ್ನು ಯೋಗ್ಯ ರೀತಿಯಲ್ಲಿ ಬಳಸಲಿಕ್ಕೆ ಹೂಡಿಕೆ ಮಾಡಬೇಕು. ಅದೇ ತೆರನಾಗಿ ನಾವು ನಿರ್ದಿಷ್ಟವಾದಂಥ ಗುರಿಯನ್ನು ಈಡೇರಿಸಲಿಕ್ಕೆ ಹೂಡಿಕೆ ಮಾಡಬೇಕು. ಅದೇ ತೆರನಾಗಿ ಭವಿಷ್ಯದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಬರ್ತಿರ್ತಾವೆ ಸಂಸ್ಥೆಗೆ, ಆ ಸಮಸ್ಯೆಗಳನ್ನು ಆದಷ್ಟು ಮಟ್ಟಿಗೆ ತೆಗೆದು ಹಾಕೋ ಸಲುವಾಗಿ ನಾವೇನು ಮಾಡಬೇಕು ರೀ, ಹೂಡಿಕೆ ಮಾಡಬೇಕು ಅಂತ. ದೀಸ್ 3 ಆರ್ ದ ಮೇನ್ ರೀಸನ್ ಫಾರ್ ಅ ಇನ್ವೆಸ್ಟ್ಮೆಂಟ್, ಆರ್ ಯು ಕ್ಯಾನ್ ಸೇ ನೀಡ್ ಫಾರ್ ಅ ಇನ್ವೆಸ್ಟ್ಮೆಂಟ್ ಅಂತ ನಾವಲ್ಲಿ ಹೇಳ್ತೀವಿ. ಸೊ ನೆಕ್ಸ್ಟ್, ವಾಟ್ ಆರ್ ದ ಡಿಫ್ರೆಂಟ್ ಆಪ್ಷನ್ಸ್ ಅವೈಲೇಬಲ್ ಫಾರ್ ಅ ಇನ್ವೆಸ್ಟ್ಮೆಂಟ್ ಅಂತ ಅಂದರೆ ನಾವು ಏನಂತ ಹೇಳ್ತೀವಿ ರೀ, ವಿಚ್ ಆಪ್ಷನ್ ಈಸ್ ಗುಡ್ ಟು ದ ಇನ್ವೆಸ್ಟರ್ಸ್ ಅಂತ. ಅಂದರೆ ಒಬ್ಬ ಹೂಡಿಕೆದಾರರ ಮುಂದೆ ಇರ್ತಕ್ಕಂಥ ಆಯ್ಕೆಗಳು ಯಾವುವು ಅಂತ. ಸೊ ಎಲ್ಲೆಲ್ಲಿ ಅವ್ರು ಇನ್ವೆಸ್ಟ್ ಮಾಡ್ಬೋದು. ಟೇಕ್ ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಹತ್ರ 10 ಲಕ್ಷ ರೂಪಾಯಿ ಐತೆ ಅಂತ ತಿಳ್ಕೊಳ್ಳೋಣ. ಸೊ ನೀವು ಒಬ್ಬ ಇನ್ವೆಸ್ಟರ್ ಇದ್ರಿ, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅನ್ನಂಗೆ. ಇದ್ರ ಅರ್ಥ ಏನು ರೀ, ಯು ಆರ್ ಹ್ಯಾವಿಂಗ್ ಅ ಮನಿ ವಿತ್ ಯು 10 lakh. ಸೊ ವಾಟ್ ಆಪ್ಷನ್ಸ್ ಯು ಕ್ಯಾನ್ ಸರ್ಚ್, ಇಸಂಟ್ ಇಟ್? ಸೊ ಫಾರ್ ಎಕ್ಸಾಂಪಲ್, ನೀವು ಬ್ಯಾಂಕ್ ಡೆಪಾಸಿಟ್ ಮಾಡ್ಬೋದು, ದಿಸ್ ಈಸ್ ಒನ್ ಆಪ್ಷನ್. ರಿಯಲ್ ಎಸ್ಟೇಟ್ ಒಳಗೆ ಇನ್ವೆಸ್ಟ್ ಮಾಡ್ಬೋದು, ಭೂಮಿ ಕಟ್ಟಡಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು. FDI ಮಾಡ್ಬೋದು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ನೇರ ಬಂಡವಾಳ ಹೂಡಿಕೆ ಮಾಡ್ಬೋದು. ಗೋಲ್ಡ್ ಒಳಗೆ ಇನ್ವೆಸ್ಟ್ ಮಾಡ್ಬೋದು, ಬಂಗಾರದಲ್ಲಿ ಹೂಡಿಕೆ ಮಾಡ್ಬೋದು. ಶೇರ್ ಮಾರ್ಕೆಟ್ ಒಳಗೆ ಹಾಕ್ಬೋದು, ಷೇರು ಮಾರುಕಟ್ಟೆಯಲ್ಲಿ ಹಾಕ್ಬೋದು. ಇನ್ಶೂರೆನ್ಸ್ನಲ್ಲಿ ಮಾಡ್ಬೋದು, ವಿಮೆ ಕ್ಷೇತ್ರದಲ್ಲಿ ಮಾಡ್ಬೋದು. ಸೊ ಯು ಕ್ಯಾನ್ ಥಿಂಕ್ ಲೈಕ್ ಎನಿಥಿಂಗ್. ಸೊ ನಿಮ್ಮ ಹಣ ಇರುತ್ತೆ, ನೀವು ಎಲ್ಲಿ ಬೇಕಾದಲ್ಲಿ ವಿಚಾರ ಮಾಡಿ ಏನು ಮಾಡ್ಬೋದು ರೀ, ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಆ್ಯಸ್ ಅ ಇನ್ವೆಸ್ಟರ್ ಯು ಶುಡ್ ಆಲ್ವೇಸ್ ಹ್ಯಾವ್ ಅ ವೇರಿಯಸ್ ಆಪ್ಷನ್ ಫಾರ್ ಅ ಇನ್ವೆಸ್ಟ್ಮೆಂಟ್ ಅಂತ ನಾವಲ್ಲಿ ಕರಿತೀವಿ. ಸೊ ಇನ್ವೆಸ್ಟ್ಮೆಂಟ್ಗೆ ನಿಮ್ಮ ಮುಂದೆ ಇರತಕ್ಕಂಥ ಆಯ್ಕೆಗಳು ಬಹಳಷ್ಟು ಇರ್ತಾವೆ. ಸೊ ಅವುಗಳನ್ನು ನೀವು ಹುಡುಕಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಹಾಗಾದ್ರೆ ಮೇನ್ಲಿ 2 ಇಂಪಾರ್ಟೆಂಟ್ ಆಪ್ಷನ್ಸ್ ಇರ್ತಾವೆ. ಆ್ಯಸ್ ಅ ಇನ್ವೆಸ್ಟರ್ he should always have 2 options in front of him for a investment. So the number 1 is called as a physical asset, number 2 is called as a financial asset. ಮೊದಲನೇದು ಭೌತಿಕ ಆಸ್ತಿಗಳಲ್ಲಿ ಹೂಡಿಕೆ ಮಾಡಬಹುದು, ಎರಡನೇದು ಹಣಕಾಸಿನ ಆಸ್ತಿಗಳಲ್ಲಿ ಅವ ಹೂಡಿಕೆ ಮಾಡಬಹುದು. ಒಬ್ಬ ಹೂಡಿಕೆದಾರನಾಗಿ ಭೌತಿಕ ಆಸ್ತಿಗಳಲ್ಲಿ ಹೂಡಿಕೆ ಮಾಡಬಹುದು, ಅದೇ ತೆರನಾಗಿ ಹಣಕಾಸಿನ ಆಸ್ತಿಗಳಲ್ಲಿ ಹೂಡಿಕೆ ಮಾಡಬಹುದು. ಇಲ್ಲಿ ಕ್ವಶನ್ ಬಂತು, ಭೌತಿಕ ಆಸ್ತಿ ಅಂದರೆ ಏನು? ಇಟ್ ಈಸ್ ಅ ಕ್ಲಿಯರ್ ಆಗಿ ಕೊಟ್ಟಾರ ನೋಡ್ರಿ. It is an asset which can be seen. No, the asset which can be seen by the investors. So, and the asset which can be touched and feel. So, in these 3 words are very important. The assets which can be seen, the assets which can be touched, the assets which can be experienced or feel. So, such assets are called as a ಫಿಸಿಕಲ್ ಅಸೆಟ್ ಅಂತ ನಾವಲ್ಲಿ ಕರಿತೀವಿ. ಭೌತಿಕ ಆಸ್ತಿಗಳಂದ್ರೆ ಯಾವ ಆಸ್ತಿಗಳನ್ನು ನಾವು ಕಣ್ಣಿನಿಂದ ನೋಡಬಹುದು, ಯಾವ ಆಸ್ತಿಗಳನ್ನು ನಾವು ಮುಟ್ಟಿ ಅನುಭವಕ್ಕೆ ತೊಗೊಬರ್ಬೋದು, ಅಂಥ ಆಸ್ತಿಗಳಿಗೆ ನಾವೇನಂತ ಕರಿತೀವಿ, ಭೌತಿಕ ಆಸ್ತಿಗಳು ಅಂತ ನಾವಲ್ಲಿ ಕರಿತೀವಿ. ಸೊ ಫಿಸಿಕಲ್ ಅಸೆಟ್ಸ್ ಆರ್ ದೋಸ್ ಅಸೆಟ್ಸ್ ವಿಚ್ ವಿ ಕ್ಯಾನ್ ಸೀನ್, ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವಿ ಕ್ಯಾನ್ ಟಚ್ಡ್. ಸೊ ಸಚ್ ಅಸೆಟ್ ಈಸ್ ಕನ್ಸಿಡರ್ ಆ್ಯಸ್ ಅ ಫಿಸಿಕಲ್ ಅಸೆಟ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ಬಹಳಷ್ಟು ಅದಾವ. ಗೋಲ್ಡ್ ಈಸ್ ಅ ಫಿಸಿಕಲ್ ಅಸೆಟ್, ಗೋಲ್ಡನ್ನು ನಾವು ಮುಟ್ಬೋದು, ಎಕ್ಸ್ಪೀರಿಯನ್ಸಿಗೆ ತೊಗೋಬೋದು. ರಿಯಲ್ ಎಸ್ಟೇಟ್ ಅಂದರೆ ಭೂಮಿ ಕಟ್ಟಡ ಅವೆಲ್ಲ ಬರ್ತಾವೆ ರಿಯಲ್ ಎಸ್ಟೇಟ್ ಒಳಗೆ. ಕಮೋಡಿಟೀಸ್ ವಸ್ತುಗಳು. ಸೊ ಕಮೋಡಿಟೀಸ್, ರಿಯಲ್ ಎಸ್ಟೇಟ್, ಗೋಲ್ಡ್, ದೀಸ್ ಆರ್ ದ ಫಿಸಿಕಲ್ ಅಸೆಟ್ ವಿಚ್ ವಿ ಕ್ಯಾನ್ ಇನ್ವೆಸ್ಟ್. ಸೊ ಇದರಲ್ಲಿ ನಾವೇನು ಮಾಡ್ಬೋದು, ಇವತ್ತರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಹೂಡಿಕೆಯನ್ನು ಮಾಡ್ಬೋದು. ಸೊ ಹೂಡಿಕೆ ಮಾಡಬೇಕಾದ್ರೆ ಭೌತಿಕ ಆಸ್ತಿಗಳನ್ನು ಕೂಡ ನಾವು ಪರಿಗಣಿಸಬೇಕು ಅಂತ ನಾವಲ್ಲಿ ಹೇಳ್ತೀವಿ. ಎರಡನೇದು ಯಾವ್ದು ನೋಡ್ರಿ, ಫೈನಾನ್ಷಿಯಲ್ ಅಸೆಟ್ಸ್ ಅಂತ ಐತೆ ನೋಡ್ರಿ, ಹಣಕಾಸಿನ ಆಸ್ತಿಗಳು ಅಂತ. ಸೊ ವಾಟ್ ಆರ್ ದ ಫೈನಾನ್ಷಿಯಲ್ ಅಸೆಟ್ಸ್? ದ ಅಸೆಟ್ಸ್ which cannot be seen but the documents or a certificate can represent the investments or worth of it anta. The assets which is considered as a instruments anta ನಾವು ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಅಂದರೆ ಶೇರ್ಸ್ ಇರ್ಬೋದು, ಬಾಂಡ್ಸ್ ಇರ್ಬೋದು, ಮ್ಯೂಚುವಲ್ ಫಂಡ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು. So those are called as a financial asset. In simple word, financial assets are those assets which is having a 2 nature. One is a marketable nature, another one is a non-marketable nature ಅಂತ ನಾವಲ್ಲಿ ಕರಿತೀವಿ. ಸೊ ಎರಡಕ್ಕೂ ಕೂಡಿ ನಾವು ಏನಂತ ಕರಿತೀವಿ, ಫೈನಾನ್ಷಿಯಲ್ ಅಸೆಟ್ಸ್ ಅಂತ ನಾವಲ್ಲಿ ಕರಿತೀವಿ. ಮಾರ್ಕೆಟೇಬಲ್ ಸೆಕ್ಯೂರಿಟಿಗೂ ನಾವು ಫೈನಾನ್ಷಿಯಲ್ ಅಸೆಟ್ ಅಂತ ಕರಿತೀವಿ, ನಾನ್ ಮಾರ್ಕೆಟೇಬಲ್ ಸೆಕ್ಯೂರಿಟಿಗೂ ಕರಿತೀವಿ. ಲೈಕ್ ಈಗ ಶೇರ್ which can be transferred from one person to another person, that is also financial asset. Here for example, insurance which cannot be transferred from one person to another person. ಒಬ್ಬರ ಹೆಸರಲ್ಲೇನೆ ಇರ್ತೈತೆ ಅದು, LIC ನಿಮ್ಮ ಹೆಸರಲ್ಲೇನೆ ಇರ್ತೈತಿ, ಇದು ನಾನ್ ಮಾರ್ಕೆಟೇಬಲ್. ಶೇರ್ ಏನಿರ್ತೈತೆ ರೀ, ಟ್ರಾನ್ಸ್ಫರೇಬಲ್ ಇರುತ್ತೆ, ಹಾಗಾಗಿ ಇದು ಮಾರ್ಕೆಟೇಬಲ್. ಸೊ ಹಂಗಾದ್ರೆ ಫೈನಾನ್ಷಿಯಲ್ ಅಸೆಟ್ ಅಂದರೆ ಏನಾಯ್ತು ರೀ, ಫೈನಾನ್ಷಿಯಲ್ ಅಸೆಟ್ಸ್ ಆರ್ ದೋಸ್ ಅಸೆಟ್ಸ್ ವಿಚ್ ಹ್ಯಾಸ್ ಅ 2 ನೇಚರ್. ಒನ್ ಈಸ್ ಐದರ್ ಅ ಮಾರ್ಕೆಟೇಬಲ್, another one is called as a non-marketable. Both nature we can consider as a financial asset ಅಂತ ನಾವಲ್ಲಿ ಹೇಳ್ಬೋದು. ಸೊ ಮಾರಾಟವಾಗಬಲ್ಲ ಆಸ್ತಿಯನ್ನು ಹಾಗೆಯೇ
ಮಾರಾಟವಾಗದೇ ಇರತಕ್ಕಂಥ ಆಸ್ತಿಯನ್ನು ಎರಡನ್ನೂ ಒಳಗೊಂಡಿರ್ತವೆ. ಸೊ ಅವಕ್ಕೆ ನಾವು ಏನಂತ ಕರಿತೀವಿ, ಹಣಕಾಸಿನ ಆಸ್ತಿಗಳು ಅಂತ ನಾವಲ್ಲಿ ಕರಿತೀವಿ. ಸೊ ವಾಟ್ ಆರ್ ದೋಸ್ 2 important options available in front of an investor? There are 2 main important options available in front of an investor. One is a physical asset, another one is a financial asset. So in case of a physical asset, so the investor can see the asset like a gold, like a real estate, like a commodity, so that he can touch the assets, he can feel the assets, so that he can experience the assets. At the same time, financial assets we cannot see, we cannot touch, but we cannot see, we cannot touch, but we can only experience, like shares, bonds, mutual fund, insurance, like that. So financial assets are in the two nature. One is either marketable in nature or else non-marketable in nature. ಒಂದು ಮಾರಾಟವಾಗಬಲ್ಲ ಆಸ್ತಿಗಳಿರ್ತವೆ, ಇನ್ನೊಂದು ಮಾರಾಟವಾಗದೇ ಇರತಕ್ಕಂಥ ಆಸ್ತಿಗಳಿರ್ತವೆ. ಎರಡಕ್ಕೂ ನಾವೇನಂತ ಕರಿತೀವಿ, ಹಣಕಾಸಿನ ಆಸ್ತಿಗಳು ಅಂತ ನಾವಲ್ಲಿ ಕರಿತೀವಿ. ಸೊ ಇನ್ ಟುಡೇಸ್ ಕ್ಲಾಸ್ ವಿ ಡಿಸ್ಕಸ್ 2 important ಕ್ವಶನ್. ಯಾವ್ಯಾವ ಡಿಸ್ಕಸ್ ಮಾಡಿದ್ದೀವಿ ರೀ? ಒಂದು, ನೀಡ್ ಫಾರ್ ಅ ಇನ್ವೆಸ್ಟ್ಮೆಂಟ್, ಹೂಡಿಕೆ ಮಾಡುವ ಅವಶ್ಯಕತೆ ಏನು ಅಂತ. ವೈ ವಿ ಆರ್ ಗೋಯಿಂಗ್ ಟು ಮೇಕ್ ಅ ಇನ್ವೆಸ್ಟ್ಮೆಂಟ್ ಮಾಡಲು ಹಿಂದಿರುವ ಉದ್ದೇಶ ಏನಪ್ಪ ಅಂದ್ರೆ 3 ಪಾಯಿಂಟ್ ಅದಾವ. ಐಡಲ್ ರಿಸೋರ್ಸನ್ನು ಯೂಸ್ ಮಾಡೋ ಸಲುವಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ನಮ್ಮ ಗೋಲನ್ನು ರೀಚ್ ಮಾಡೋ ಸಲುವಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಫ್ಯೂಚರ್ ಪ್ರಾಬ್ಲಮನ್ನು ತೆಗೆದುಹಾಕೋ ಸಲುವಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತೀವಿ ನಾವು. ಅಂದರೆ ಯಾವ ಸಂಪನ್ಮೂಲವನ್ನು ಸರಿಯಾಗಿ ಉಪಯೋಗಿಸಿರಂಗಿಲ್ಲ ಅಂತಹ ಸಂಪನ್ಮೂಲವನ್ನು ವಿನಿಯೋಗಿಸೋ ಸಲುವಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಆಮೇಲೆ ಭವಿಷ್ಯದ ದೃಷ್ಟಿಕೋನದಲ್ಲಿ ನಾವು ಕೆಲವೊಂದಿಷ್ಟು ಗುರಿಯನ್ನು ಈಡೇರಿಸೋ ಸಲುವಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಆಮೇಲೆ ಭವಿಷ್ಯವು ಸರಿಯಾಗಿ ಇರಬೇಕು ಅನ್ನೋ ಉದ್ದೇಶದಿಂದ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಆಮೇಲೆ ಆಪ್ಷನ್ಸ್ ಯಾವುದಾವ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ 2 ಆಪ್ಷನ್ಸ್ ಅದಾವ. ಒಂದು ಫಿಸಿಕಲ್ ಅಸೆಟ್, ಇನ್ನೊಂದು ಫೈನಾನ್ಷಿಯಲ್ ಅಸೆಟ್. ಒಂದು ಭೌತಿಕ ಆಸ್ತಿ, ಇನ್ನೊಂದು ಹಣಕಾಸಿನ ಆಸ್ತಿ ಅಂತ ಕರಿತೀವಿ ನಾವು. ಭೌತಿಕ ಆಸ್ತಿಗಳನ್ನು ನಾವು ಮುಟ್ಬೋದು, ಅನುಭವಕ್ಕೆ ತೊಗೋಬೋದು. ಅಂದರೆ ಗೋಲ್ಡು, ರಿಯಲ್ ಎಸ್ಟೇಟು, ಬಿಲ್ಡಿಂಗು, ಮಷಿನರಿ, ಕಮಾಡಿಟೀಸ್. ಸೊ ಇವೆಲ್ಲ ಏನಂದರೆ ಫಿಸಿಕಲ್ ಅಸೆಟ್ ಆಗ್ತವೆ. ಫೈನಾನ್ಷಿಯಲ್ ಅಸೆಟ್ ಅಂದರೆ ವಿಚ್ ವಿ ಕ್ಯಾನ್ ಓನ್ಲಿ ಎಕ್ಸ್ಪೀರಿಯನ್ಸ್, ಕೇವಲ ಅನುಭವಕ್ಕೆ ತೊಗೊಳ್ತಕ್ಕಂಥ ಆಸ್ತಿಗಳನ್ನು ನಾವೇನಂತ ಕರಿತೀವಿ, ಹಣಕಾಸಿನ ಆಸ್ತಿಗಳು ಅಂತ ನಾವಲ್ಲಿ ಕರಿತೀವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.